ನಮಸ್ತೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಾರ್ಟ್ 1 ಲಿಂಕ್ ಇದೆ, ದಯವಿಟ್ಟು ಹೋಗಿ ನೋಡಿ. ಈಗ ನಾನು ಅಕ್ಕಿಯನ್ನು ಹುರ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನೀವು ಈ ಥರ ಹುರ್ಕೊಳ್ಳಿ. ಈಗ ಗಮ್ಮನೆ ಪರಿಮಳ ಬರ್ತಾ ಇದೆ. ಬಣ್ಣವು ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಹೊಂಬಣ್ಣ ಬರ್ತದೆ. ಈಗ ಒಂದು ತಟ್ಟೆಗೆ ಹಾಕಿಕೊಳ್ಳಿ, ತಣಿಯಲಿಕ್ಕೆ ಬಿಡಿ. ನೆಕ್ಸ್ಟ್ ನಾನು ಹೆಸರು ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಇಲ್ಲಿ ಒಂದೊಂದು ಕಾಳು ಹುರಿಲಿಕ್ಕೆ ಒಂದೊಂದು ಟೈಮ್ ತೆಗೆದುಕೊಳ್ತದೆ, ಅದಕ್ಕೋಸ್ಕರ ನಾವು ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಹೆಸರು ಕಾಳು ಆಗ್ತಾ ಬಂತು. ವಿಡಿಯೋವನ್ನು ಸರಿಯಾಗಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಈಗ ನಾನು ಹೆಸರು ಕಾಳನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಹುರಿದ್ರೆ ಸಾಕು. ಗಮ್ಮನೆ ಪರಿಮಳವೂ ಬರ್ತದೆ, ಬಣ್ಣವೂ ಚೇಂಜ್ ಆಗಿರ್ತದೆ. ಈಗ ನಾನು ಇಡೀ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೊಳ್ಳಿ. ಗಮ್ಮನೆ ಪರಿಮಳ ಬರ್ತಾ ಇದೆ. ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೊಳ್ಳಿ. ಹೀಗೆ ಹುರ್ಕೊಳ್ಬೇಕು. ಘಮ್ಮನೆ ಪರಿಮಳ ಬಂದಾಗ ಆಗಿದೆ ಎಂದರ್ಥ. ಬಣ್ಣನೂ ಚೇಂಜ್ ಆಗ್ತದೆ, ಕೆಂಪನೆ ಬಣ್ಣ ಬರ್ತದೆ. ಸರಿಯಾಗಿ ನೋಡಿ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರುತ್ತದೆ. ಈಗ ತೊಗರಿಬೇಳೆ ಹುರಿದಾಗಿದೆ, ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಕೆಂಪನೆ ಬಣ್ಣ ಬಂದಿದೆ. ಈಗ ನಾನು ಮಸೂರು ಬೇಳೆ, ಕೆಂಪನೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ. ಈ ಬೇಳೆ ಬೇಗನೆ ಆಗ್ತದೆ, ಮಸೂರು ಬೇಳೆ ಬೇಗನೆ ಆಗುತ್ತೆ. ಪರಿಮಳ ಬಂದ ಕೂಡಲೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹೆಸರು ಬೇಳೆ ಫ್ರೈ ಆಗ್ತಾ ಬಂದಿದೆ. ಗಮ್ಮನೆ ಪರಿಮಳ ಬಂದಿದೆ, ಹೊಂಬಣ್ಣಕ್ಕೆ ಬಂದಿದೆ. ಈಗ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ನಾವು ಬಾದಾಮಿ ಮತ್ತು ಗೋಡಂಬಿಯನ್ನು ಹುರ್ಕೊಳ್ತೇವೆ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡಿದ್ದೇನೆ. ಚೆನ್ನಾಗಿ ಹುರಿಯಿರಿ. ಈಗ ನಾವು ಹುರಿದ ಪದಾರ್ಥಗಳನ್ನು ಒಂದೊಂದಾಗಿ ಪುಡಿ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದು ಬ್ಲೆಂಡರನ್ನು ಉಪಯೋಗಿಸಿದ್ದೇನೆ. ನಿಮ್ಮ ಹತ್ರ ನಾರ್ಮಲ್ ಮಿಕ್ಸರ್ ಜಾರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು. ಅಕ್ಕಿ 1.5 ಗ್ಲಾಸ್ ಇರೋದ ಕಾರಣ ಅದನ್ನು 2 ಬಾರಿ ಅರ್ಧ ಅರ್ಧ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಸಪರೇಟಾಗಿ ಒಂದೊಂದಾಗಿ ಪುಡಿ ಮಾಡಿ ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋದು. ಈಗ ಇಡೀ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಬ್ಲೆಂಡರಲ್ಲಿ ತುಂಬ ಚೆನ್ನಾಗಿ ಪುಡಿ ಆಗ್ತದೆ.
ನೋಡಿ. ಈಗ ನಾನು ಕಡಲೆಬೇಳೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ನೀವು ಎಲ್ಲ ಹುರಿದ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು. ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿಯಾಗಿದೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಗು ಅಳೋ ಶಬ್ದ ಕೇಳ್ತಾ ಇದೆ ಅಲ್ಲ, ಅದೇ ಮಗುಗೆ ಈ ಪೌಡರ್ ಮಾಡ್ತಾ ಇದ್ದೇವೆ. ಈಗ ಉಗ್ಗು ಪೌಡರ್ ತಣಿದಿದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಡಿ. ನೀವು ಒಮ್ಮೆ ಈ ಥರ ಮಾಡಿ ಇಟ್ಟರೆ ಬಹಳ ದಿನಗಳ ಕಾಲ ಉಪಯೋಗಿಸ್ಕೊಳ್ಬಹುದು. ಈಗ ನಾವು ಮಗುವಿಗೆ ಉಗ್ಗು ಹೇಗೆ ಕೊಡೋದು ನೋಡೋಣ. ಅರ್ಧ ಗ್ಲಾಸ್ ನೀರು ತೆಗೆದುಕೊಂಡು 1 ಸ್ಪೂನ್ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟು ಕಟ್ಕೊಳ್ಬಾರ್ದು. ಗ್ಯಾಸ್ ಆನ್ ಮಾಡಿಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಡುವೆ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸ್ ಹೈ ಫ್ಲೇಮಲ್ಲಿರಲಿ. ಬೇಗ ಆಗಿಬಿಡುತ್ತೆ. ಕುದಿ ಬರ್ತಾ ಇದೆ ನೋಡಿ. ನಾನು ನಿಮಗೆ ಇದು ವಿಡಿಯೋ ನೋಡಿ ಮಾಡಲಿಕ್ಕೆ ಸುಲಭ ಆಗಲಿ ಎಂದು ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ. ನೋಡಿ, ಕುದಿ ಬರ್ತಾ ಇದೆ. ಈಗ ಗ್ಯಾಸನ್ನು ಸಿಮ್ ಮಾಡಿಕೊಳ್ಳಿ. ಈಗ ಉಗ್ಗು ಚೆನ್ನಾಗಿ ಕುದಿಯುತ್ತಿದೆ, ದಪ್ಪ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈಗ 1 ಸ್ಪೂನ್ ತುಪ್ಪ ಹಾಕಿ ಮಗುವಿಗೆ ತಿನ್ನಿಸಬಹುದು. ಥ್ಯಾಂಕ್ ಯು.